ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪಾಲಿಗೆ ಇವತ್ತು ಸಿಹಿ ಸುದ್ದಿನ ಅಥವಾ ಮತ್ತೆ ಬರ ಸಿಡಿಲ? ಸಭೆಯಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಕರ್ನಾಟಕ ಬಂದ್ ಆಗೋದು ಫಿಕ್ಸ್. ಮತ್ತೊಮ್ಮೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಸಂಘಟನೆಯವರು ನಿರ್ಧಾರ ಮಾಡಿದ್ದಾರೆ. ನಾಳೆಯೇ ಕನ್ನಡ ಪರ ಸಂಘಟನೆಗಳಿಂದ ಬಂದ್ ಬಗ್ಗೆ ನಿರ್ಧಾರ ಪ್ರಕಟ ಆಗಲಿದೆ. ಇಂದಿನ ಸಭೆಯ ನಿರ್ಧಾರ ತಿಳಿದು ಚರ್ಚೆ ಮಾಡಲಿದ್ದಾರಂತೆ ಕನ್ನಡ ಪರ ಹೋರಾಟಗಾರರು. ನಿನ್ನೆ ಪ್ರತಿಭಟನೆ ನಡೆಸಿ ಘೋಷಣೆ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಕರವೇ ಮುಖಂಡರು ಹೇಳಿದ್ದಾರೆ. ಹಂಗಾಗಿ ಇವತ್ತಿನ ಸಭೆಯ ಮೇಲೆ ಕರ್ನಾಟಕದ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ಮಂಡ್ಯ ಮೈಸೂರು ಭಾಗದ ರೈತರು ಮಾತ್ರ ಬೀದಿಗಿಳಿದು ಹೋರಾಟ ಮಾಡಲ್ಲ. ಜೊತೆಗೆ ಯಾವಾಗ್ಲೂ ಕಾವೇರಿ ವಿಚಾರ ಬಂದಾಗ ಕನ್ನಡ ಪರ ಹೋರಾಟಗಾರರು ಕೂಡ ಜೊತೆ ನಿಲ್ತಾರೆ. ಸೆಲೆಬ್ರಿಟಿಗಳು ಜೊತೆ ನಿಂತ್ಕೊಂಡಿರುವಂತಹ ಉದಾಹರಣೆಗಳಿದೆ. ಆದ್ರೆ ಪಕ್ಷದ ನಾಯಕರು ಬೀದಿಗಿಳಿದು ಹೋರಾಟ ಮಾಡಬೇಕು. ರೈತರು ಅದನ್ನ ನಿರೀಕ್ಷೆ ಮಾಡೋದು. ಪಕ್ಷಾತೀತವಾಗಿ ನಾಯಕರು ರೈತರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ಇಲ್ಲಿ ಪಕ್ಷ ಅದೆಲ್ಲ ಬರಲ್ಲ. ರಾಜ್ಯದ ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಬೇಕು. ಸಮಸ್ಯೆಯನ್ನ ಬಗೆಹರಿಸೋದ್ರ ಬಗ್ಗೆ ಸ್ವಲ್ಪ ಚಿತ್ತ ನೆಡಬೇಕು. ಬಟ್ ಆ ರೀತಿ ಹಿತಾಸಕ್ತಿ ಕಾಣಿಸೋದೇ ಇಲ್ಲ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತ ಅಂದ ಮಾತ್ರಕ್ಕೆ ಬಿಜೆಪಿ ನಾಯಕರು ಆರೋಪ ಮಾಡೋದು ಸರಿಯಲ್ಲ. ಅಟ್ಲೀಸ್ಟ್ ನಿಮ್ ಕಾಲದಲ್ಲೂ ಹಂಗೆ ಆಗ್ತಾ ಇತ್ತಲ್ಲ ಪದೇ ಪದೇ. ರಾಜ್ಯದ ವಾಸ್ತವ ಪರಿಸ್ಥಿತಿನ ಮನವರಿಕೆ ಮಾಡ್ಕೊಡೋದ್ರಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ, ಯಾವುದನ್ನ ಸರಿ ಮಾಡಬೇಕು, ರೈತರ ಹಿತಾಸಕ್ತಿಯನ್ನ ಕಾಪಾಡೋದು ಹೇಗೆ, ಅದ್ರ ಬಗ್ಗೆ ಒಗ್ಗಟ್ಟಾಗಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬರಬೇಕು. ತಮಿಳುನಾಡಲ್ಲಿ ಹಿಂಗೆ ಆಗೋದು. ಪಕ್ಷ ಭೇದ ಬರಲ್ಲ, ನಾಯಕರು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ನೆಲ ಜಲ ಭಾಷೆ ವಿಚಾರ ಬಂದಾಗ. ಸೊ ನಮ್ಮಲ್ಲಿ ಆ ಒಗ್ಗಟ್ಟಿಲ್ಲದೆ ಇರೋದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆಗಳ ಇಂಥದ್ದೊಂದು ಪ್ರಶ್ನೆ ಕಾಡ್ಬಿಡುತ್ತೆ ಆಗಾಗ. ಎನಿವೆ, ಈಗ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗ್ತಾ ಇದೆ. ಹಾಗಾಗಿ ಈಗಲಾದರೂ ನಮ್ಮ ನಾಯಕರು ಒಗ್ಗಟ್ಟಾಗಿ ರೈತರ ಪರವಾಗಿ ನಿಂತ್ಕೊಳ್ತಾರೆ, ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಾರಾ ಅನ್ನೋದು ಪ್ರಶ್ನೆ. ಹಾಗಾಗಿ ರಾಜ್ಯದ ಪ್ರತಿನಿಧಿಗಳು ಇವತ್ತು ನಡೆಯುವ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮನವರಿಕೆ ಮಾಡಿಕೊಡ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ತಮಿಳುನಾಡಲ್ಲಿ ಯಾಕೆ ಮತ್ತೆ ಮತ್ತೆ ತಮಿಳುನಾಡು ಪರವಾಗಿ ಆದೇಶಗಳು ಬರುತ್ತೆ ಅನ್ನೋದಕ್ಕೆ ಬಹುತೇಕರು ಹೇಳೋದು ಅವರಲ್ಲಿ ಒಗ್ಗಟ್ಟಿದೆ ರೀ, ಒಗ್ಗಟ್ಟಾಗಿ ನೀರನ್ನ ಪಡೆದುಕೊಳ್ಬೇಕು ಅಂತ ಹೋರಾಟ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಆ ಒಗ್ಗಟ್ಟಿಲ್ಲ, ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಪ್ರತಿನಿಧಿಗಳಿಗೆ ಅನ್ನುವಂಥ ಆರೋಪ ಇದೆ. ಅಟ್ಲೀಸ್ಟ್ ಇವತ್ತಿನ ಸಭೆಯಲ್ಲಿ ಅದನ್ನ ಮನವರಿಕೆ ಮಾಡೋದ್ರಲ್ಲಿ ಪ್ರತಿನಿಧಿಗಳು ಯಶಸ್ವಿ ಆಗ್ತಾರಾ? ಏನ್ ನಿರೀಕ್ಷೆ ಮಾಡಬಹುದು ಇವತ್ತಿನ ದಿನ ಅಂತ? ಶ್ರುತಿ, ಖಂಡಿತವಾಗಿಯೂ ವಾಸ್ತವ ಪರಿಸ್ಥಿತಿಯನ್ನೇ ಇವತ್ತು ಅರ್ಥ ಮಾಡಿಸುವಂಥ ಅಗತ್ಯ ಮತ್ತು ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಎದುರಾಗಿರುವಂಥದ್ದು. ಈಗಾಗಲೇ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಹರಿಸಬೇಕು ಅಂತ ಹೇಳಿ ಆದೇಶ ಹೊರಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕಾವೇರಿ ಕೊಳ್ಳದಲ್ಲಿ ಮಳೆ ಆಗದೆ ಇರೋದಲ್ಲಿ ಬರ ಪರಿಸ್ಥಿತಿ ಮುಂದುವರಿತಾನೆ ಇರುವಂಥದ್ದು. ಹೀಗಾಗಿನೇ ಇವತ್ತು ರಾಜ್ಯದ ಅಧಿಕಾರಿಗಳು CWMA ಮುಂದೆ ರಾಜ್ಯದ ಪರಿಸ್ಥಿತಿಯನ್ನು, ವಾಸ್ತವಾಂಶವನ್ನು ವಿವರಿಸಲೇಬೇಕಾದಂಥ ಅನಿವಾರ್ಯತೆ ರಾಜ್ಯದ ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲೇ ಈಗಾಗಲೇ ದೆಹಲಿಯಲ್ಲೇ ಬೀಡುಬಿಟ್ಟಿರ್ತಕ್ಕಂಥ CM DK ಶಿವಕುಮಾರ್ ಅವರು ಸಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಕಾವೇರಿ ಕೊಳ್ಳದಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅದನ್ನು ಇದ್ರ ಮುಂದೆ ವಾದವನ್ನು ಮಂಡನೆ ಮಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಯಾಕಂತಂದರೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಕೇವಲ ಮಂಡ್ಯ ಮೈಸೂರು ಭಾಗ ಅಷ್ಟೇ ಅಲ್ಲ, ಬೆಂಗಳೂರಿಗೂ ಸಹ ಕಾವೇರಿ ನೀರು ಅನಿವಾರ್ಯ ಮತ್ತು ಅಗತ್ಯವಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಕಾವೇರಿ ಕೊಳ್ಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿಲ್ಲ. ಹೀಗಾಗಿ ವಾಸ್ತವಾಂಶವನ್ನು ನೀವು ಮಂಡಳಿಯ ಮುಂದೆ ವಾದವನ್ನು ಮಾಡಿ ಅನ್ನೋ ಒಂದು ಸೂಚನೆ ಮತ್ತು ಸಲಹೆಯನ್ನು ಸಹ ಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ ಇವತ್ತು ಮಧ್ಯಾಹ್ನದ ಸಭೆ ಏನಿದೆ ಇದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಯಾಕಂತಂದರೆ ವಾಸ್ತವಾಂಶವನ್ನು ಅಲ್ಲಿ ಇಡುವಲ್ಲಿ ರಾಜ್ಯದ ಅಧಿಕಾರಿಗಳು ವಿಫಲವಾದರೆ ಕಾವೇರಿ ಕಿಚ್ಚು ಮತ್ತೆ ರಾಜ್ಯದಲ್ಲಿ ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲೇ ಈಗಾಗಲೇ ನಾಳೆ ಕಾವೇರಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಬಂದ್ ಕರೆಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂಥದ್ದು. ಇವತ್ತಿನ ಮಧ್ಯಾಹ್ನದ ಸಭೆಯ ತೀರ್ಪಿನ ಬಳಿಕ ಯಾವ ರೀತಿಯಾದಂಥ ತೀರ್ಮಾನ ಆಗುತ್ತೆ, ನಾಳೆ ಕರ್ನಾಟಕ ಬಂದ್ ಆಗುತ್ತೋ ಇಲ್ವೋ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಇವತ್ತು ಈಗಾಗಲೇ ಕರ್ನಾಟಕ ಸರ್ಕಾರವೂ ಸಹ ತಮಿಳುನಾಡಿನ ಜೊತೆಗೆ ಮಾತುಕತೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಕಾವೇರಿ ವಿಚಾರ ಆಗಿರ್ಬೋದು, ಮೇಕೆದಾಟು ವಿಚಾರಕ್ಕೆ ಸಂಬಂಧಿಸಿದಂತೆ ಸೌಹಾರ್ದಿತವಾಗಿ ಚರ್ಚೆಯನ್ನು ಮಾಡಲಿಕ್ಕೆ CM DK ಶಿವಕುಮಾರ್ ಅವರು ಸಹ ತಮಿಳುನಾಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜೋಸೆಫ್ ವಿಜಯ್ ಅವರಿಗೆ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ಸೌಹಾರ್ದತೆಯ ವಿಚಾರವಾಗಿ ತಮಿಳುನಾಡು ಜೊತೆಗೆ ವರ್ತನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು ಸಹ ತಮಿಳುನಾಡು ಮಾತ್ರ ಪದೇ ಪದೇ ಕಾವೇರಿ ವಿಚಾರದಲ್ಲಿ ಖ್ಯಾತಿಯನ್ನು ಮುಂದುವರಿಸಿಕೊಂಡೇ ಹೋಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಒಂದು ನಿರೀಕ್ಷೆ ಮಾಡಬಹುದಾ? ಈಗ ತಮಿಳುನಾಡು ಸರ್ಕಾರ ರಚನೆಯಲ್ಲಿ ಕಾಂಗ್ರೆಸ್ನ ಪಾತ್ರ ಇದೆ. ಸೊ ಅವ್ರದೇ ಮೈತ್ರಿ ಪಕ್ಷ, ಅಟ್ಲೀಸ್ಟ್ ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ ರೀತಿಯ
ಪ್ಲಾನ್ಗಳನ್ನ ಮಾಡ್ಕೊಳ್ಳಬಹುದು. ಅದರ ಜೊತೆಗೆ ನಾಡಿನ ನೆಲ ಜಲ ಭಾಷೆ ವಿಚಾರ ಬಂದಾಗ ನಾಯಕರು ಒಗ್ಗಟ್ಟಾಗಬೇಕು, ಪಕ್ಷ ಭೇದ ಮರೆತು. ನಮ್ಮಲ್ಲಿ ಯಾಕ ಒಗ್ಗಟ್ಟಿಲ್ಲ ಅಂತ ಮತ್ತೆ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಅಂತ ಬಿಜೆಪಿ ನಾಯಕರು ಆರೋಪ ಮಾಡೋದು, ಇದೆಲ್ಲ ಯಾಕೆ ಅಂತ ಒಗ್ಗಟ್ಟಾಗಬೇಕಲ್ಲ ನೀರಿನ ವಿಚಾರ ಬಂದಾಗ. ಖಂಡಿತವಾಗಿಯೂ ಶ್ರುತಿ, ರಾಜ್ಯದ ನಾಯಕರುಗಳು ಅಷ್ಟೇ ಅಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಸಹ ಒಗ್ಗಟ್ಟಾಗಿ ನಾಡು ನುಡಿ ಮತ್ತು ನೆಲ ಜಲದ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾಗಿರುವಂಥದ್ದು ಅನಿವಾರ್ಯ. ಆ ನಿಟ್ಟಿನಲ್ಲೇ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಸಹ ತಮಿಳುನಾಡು ಸರ್ಕಾರದ ಜೊತೆಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ತಮಿಳುನಾಡಲ್ಲೂ ಸಹ ವಿಜಯ್ ಅವರಿಗೆ ಮೈತ್ರಿಯನ್ನು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ವಿಜಯ್ ಅವರ ಮನವೊಲಿಸಲಿಕ್ಕೂ ಒಂದು ಕಡೆ ಮುಂದಾಗ್ತಾ ಇದ್ರೆ, ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಪದೇ ಪದೇ ಮುಗಿಬಿದ್ದು ತಮಿಳುನಾಡು ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಖ್ಯಾತೆಯನ್ನು ಮುಂದುವರಿಸಿಕೊಂಡೇ ಹೋಗ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದ ಸಭೆ ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು. ಒಂದು ವೇಳೆ ಇವತ್ತಿನ ರಾಜ್ಯದ ಪರ ಏನು ತೀರ್ಪು ಬರದೆ ಹೋದರೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಸಹ ದಟ್ಟವಾಗಿರುವಂಥದ್ದು. ಯಾಕಂತಂದರೆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ನೀರಿನಲ್ಲಿ ಯಾವ ಪ್ರಮಾಣದಲ್ಲಿ ಕೊರತೆ ಇದೆ ಅನ್ನೋದನ್ನು ವಾಸ್ತವಾಂಶವನ್ನು ಸುಪ್ರೀಂ ಕೋರ್ಟ್ನ ಮುಂದಿಡಬೇಕಾದಂಥ ಅನಿವಾರ್ಯತೆ ಎದುರಾಗಲಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.